ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಹಂಸ ಹುಡುಗ ಬೀಚ್. ತುಂಬ ದಿನ ಆಯಿತು ಬ್ಲಾಗ್ ಮಾಡೋಕ್ಕೆ ನನಗೆ ಅವಕಾಶ ಸಿಕ್ಕಿದ್ದಿಲ್ಲ. ಸಿಕ್ಕಾಪಟ್ಟೆ ಬ್ಯುಸಿ ಇದ್ದೆ. ಹಬ್ಬ ಬಂದರೂ ಕೂಡ ನಿಮ್ಗೆ ವಿಶ್ ಮಾಡೋಕ್ಕಾಗಿದ್ದಿಲ್ಲ. ನನ್ನ ಕಡೆಯಿಂದ ಸ್ಮಾಲ್ ಸಾರಿ ಗೈಸ್ ಪ್ರತಿಯೊಬ್ಬರು ಕೂಡ. ಈ ನನ್ನ ಮಿನಿ ಬ್ಲಾಗ್ಗೆ ಸ್ವಾಗತ ಸುಸ್ವಾಗತ. ನನ್ನ ತಮ್ಮ ಇಬ್ಬರು ಬಂದುಬಿಟ್ಟು ಆ್ಯಪಲ್ ತಿಂದು ಕಾಲೇಜ್ಗೆ ಸ್ಕೂಲ್ಗೆ ಹೋದ್ರು. ಆದರೆ ನಾನು ನೋಡಿದರೆ ಮನೆಗೆ ಬೆಳಗ್ಗಿಂದ ಕೆಲಸ ಆಗ್ಬಿಟ್ಟು ಸಿಕ್ಕಾಪಟ್ಟೆ ಬ್ಯುಸಿ ಆಗಿದೆ, ತಿನ್ನೋಕ್ಕೆ ಟೈಮ್ ಸಿಕ್ಕಿದ್ದಿಲ್ಲ. ಹಾಗಾಗಿ ಈಗ ತಿಂತಾಯಿದ್ದೀನಿ ಆ್ಯಪಲ್ಲ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು, ಸಿಹಿ ಕೂಡ ಇತ್ತು. ಆಲ್ಮೋಸ್ಟ್ ನಮ್ಮಮ್ಮನೂ ಈಗ ಮಾರ್ನಿಂಗು ಬಾದಾಮಿ, ಗೋಡಂಬಿ, ದ್ರಾಕ್ಷಿ ಇವ್ನು ಮಿಕ್ಸ್ ಮಾಡಿದರೆ ನೆನೆಯಕ್ಕೆ ಕೊಡ್ತಾರೆ. ಇಲ್ಲಾಂದರೆ ಹಿಂಗೆ ಆ್ಯಪಲ್ಲು ಯಾವುದರ ಡ್ರೈ ಫ್ರೂಟ್ಸು ಕೊಡ್ತಿರ್ತಾರೆ ತಿನ್ನೋಕ್ಕೆ ಡೈಲಿ ಕೂಡ. ಆ್ಯಪಲ್ ತಿಳ್ಕೊಂಡು ಕುತ್ಕೊಂಡಿದ್ದೆ. ಆ ಸರಿ ನಮ್ಮ ಮಮ್ಮಿ ಬಂದು ಚಪ್ಪಲಿ ತಂಬ ಮುಂದಾಸಿ ಅಂತು, ಅದಕ್ಕೋಸ್ಕರ ತಗೊಂಡು ಹೋಗ್ತಾಯಿದ್ದೆ. ನನ್ನ ಫ್ರೆಂಡ್ ಬಂದು ಕೂಗಿದೆ, ಅದಕ್ಕೋಸ್ಕರ ಓಡೋಡು ಚಪ್ಪಲಿ ಕೊಟ್ಟು ಬಂದೆ. ಸ್ಮೈಲ್ ಮಾಡಿ ನಮ್ಮ ಭರವಸೆಗೆ. ನೀ ಎಲ್ಲೇ ಮಚ್ಚ ಇಲ್ಲಿ ಅಂದರೆ ಮಚ್ಚ ಇಲ್ಲೇ ಹೋಗ್ತಾಯಿದ್ದೆ, ಸ್ಟ್ಯಾಂಡ್ ಕಿತ್ಕೊಂಡ್ಬಿಡ್ತು ಅಂತ. ಅದಕ್ಕೋಸ್ಕರ ಸರಿ ತೊಗೊಂಡ್ಕೊಟ್ಟೆ. ಇನ್ನು ಅಡ್ಜಸ್ಟ್ ಮಾಡ್ಕೊಂತ ಒಂದು ಏನೋ ಕೇಳ್ತವನೆ, ನೀವು ಕೂಡ ಕೇಳಿ. ಚಲೋ ಬಂದಿಲ್ಲ ಅದ್ರಾಗ ಚೆನ್ನಾಗಿ ಬಂದಿತ್ತು ತಗೋ. ಇಲ್ಲ ಚೆನ್ನಾಗಿ ಬಂದಿಯ ಏನಿಲ್ಲ, ಮಮ್ಮಿ ಚಪ್ಪಲಿ ತಮ್ಮ ಅಂತಿದ್ದು ಚಪ್ಪಲಿ ತಗೊಂಡು ಹೋಗ್ತಾ ಇದ್ದೆ. ಓಕೆ ಮಾಮ್ಸ್, ಥ್ಯಾಂಕ್ ಯು. ವೆಲ್ಕಮ್. ಬರೋಣ, ಬಾಯ್. ನಮ್ಮ ಹುಡುಗನ ಕಳಿಸ್ಬಿಟ್ಟು ಹಂಗೆ ರೋಡ್ ಕ್ರಾಸ್ ಮಾಡ್ಕೊಂಡು ಮನೆಗೆ ಬಂದೆ. ನಮ್ಮ ಅಜ್ಜಿ ಬಂದಿತ್ತು. ಹಾಯ್ ಮಾಡಿ ಹಾಯ್ ಮಾಡಿ. ಅಮ್ಮನ ರೀತಿ ಮಾತಾಡ್ಕೊಂಡು ಇಸ್ಕೊಂಡಿದ್ದೆ. ಅಮ್ಮ ಬಂದ್ಬಿಟ್ಟು ಬರ್ಬಿಡ ಒಳ್ಳೆ ಮಂಡಿಕೆ ಮಾಡುವ ಅಂತ ಕಳಿಸ್ತು. ಅಮ್ಮ ಬಂದೈತಿ, ಅಮ್ಮಗೂ ಕೊಡ ಅಂತ ಅದಕ್ಕೋಸ್ಕರ ಬೇಗ ಬಂದುಬಿಟ್ಟು ಒಗ್ಗರಣೆ ಮಿಕ್ಸ್ ಮಾಡಿಬಿಟ್ಟು ಮಡಿಗೆ ತೊಗೊಂಡು ಮಮ್ಮಿ ಕೊಟ್ಟೆ. ಹಂಗೆ ಮಮ್ಮಿ ಮತ್ತು ಕಾಗಿ ಹಾಕುವಂತ ಬರ್ಬಿಡ ಕಾಗಿ ಹಾಕಿಬಿಟ್ಟು ಒಳಗಡೆ ಹೋಗಿ ಮಂಡಕ್ಕಿ ಹಾಕಿತ್ತು. ಬಾಬಡ ನಾನು ಮಂಡಕ್ಕಿ ಅಂದ್ಬಿಟ್ಟು ಮಂಡಕ್ಕಿ ತಿನ್ಕೊಂತ ಕೂತ್ಕೊಂಡೆ. ಮಂಡಕ್ಕಿ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ಅದಕ್ಕೋಸ್ಕರ ಸಕ್ಕತ್ತಾಗಿ ಸ್ವಲ್ಪ ಜಾಸ್ತಿಯಾಗಿ ತಿಳ್ಕೊಂಡೆ. ತಿಂದ್ಬಿಟ್ಟು ಫೋನ್ ಹಿಡ್ಕೊಂಡು ಕೂತ್ಕೊಂಡೆ. ಫೋನ್ ಹಿಡ್ಕೊಂಡ್ರೆ ತಡ ಎಲ್ಲ. ಅಮ್ಮಗ ನಾವು ಚಾ ಮಾಡ್ಕೊಂಬಂದ್ಬೇಕಾ, ಚಾ ಮಾಡೋಕೆ ಕಲ್ತಿದ್ದೆ ತಪ್ಪಾಯ್ತು ಅಂದ್ಕೊಂಡು ನಾನು ಬಾಬಡ ಚಾ ಮಾಡೋಕೆ ಬಂದೆ. ಗ್ಯಾಸ್ ಆನ್ ಮಾಡಿ ಡಬ್ಬಿ ಇಕ್ಕಿ ನೀರು ಹಾಕಿ ಸಕ್ಕರೆ ಹಾಕಿ ಟೀ ಪುಡಿ ಹಾಕಿ ಸ್ವಲ್ಪ ಜಾಸ್ತಿ ಹಾಲು ಹಾಕಿ ಚೆನ್ನಾಗಿ ಕುದಿಸಿ ಮಿಕ್ಸ್ ಮಾಡಿಬಿಟ್ಟು ಸೋಸ್ಕೊಂಬಿಟ್ಟು ಕಡಕ್ಕ ಚಹಾ ರೆಡಿ ಮಾಡ್ಕೊಂಡು ತೊಗೊಂಡೋಗ್ಕೊಟ್ಟೆ. ರೆಡಿ ಮಾಡಿ ಕುತ್ಕೊಂಡೆ 2 ನಿಮಿಷ ಫೋನ್ ಹಿಡ್ಕೊಂಡು. ಬಾಂಡೆ ಹಿಂಡಿಕ್ಕೆಂದು ಬಾಂಡೆ ಬೆಳ್ಕೊಬೇಕಾ, ಏನು ಮಾಡೋಕ್ಕಾಗ್ತಾಯಿತ್ತು. ಅಮ್ಮ ಹೇಳಿತ್ತು. ಆ ಮನೆ ಮಗನು ಮನೆ ಕೆಲಸ ಒಂದು ಗೊತ್ತಾಗಲಿಲ್ಲ. ಬಡ ಬಂದು ಫೋನ್ ಚಾರ್ಜ್ ಇಟ್ಬಿಟ್ಟು ಬಾಂಡೆ ಬೆಳಗ್ಬಿಟ್ಟೆ. ಎಲ್ಲ ಪಾತ್ರೆ ತೊಳೆದ್ಬಿಟ್ಟು ಬಂದು ಕೂತ್ಕೊಂಡೆ. ಸಿಕ್ಕಾಪಟ್ಟೆ ಟೈರ್ಡಾಗಿತ್ತು. ಡಾಗಿಗೆ ಕ್ಯಾಲ್ಸಿಯಂ ಬೌಲ್ ಬುಕ್ ಮಾಡಿದೆ. ಸ್ನಾನ ಮಾಡ್ಕೊಂಡು ಮುಂದೆ ಕೂತ್ಕೊಳ್ತಾನೆ. ನಾಯಿ ಆಟ ಆಡ್ತಾಯಿತ್ತು. ನಾಯಿ ನೋಡ್ಕೊಂಡ್ಬಿಟ್ಟು ಬರಬೇಡ ಮುಂದೆ ಏನು ಮಾಡೋ ಯೋಚನೆ ಬರ್ತಿದ್ದೆ. ಅಮ್ಮಕ್ಕೆ ಹೋಗಿದಂಗಾಯ್ತು. ಬೇಗ ಎದ್ಬಿಟ್ಟು ಒಳಗೊಂಡೆ. ಏನು ಮಾಡ್ತೈತೆ ಅಮ್ಮ ಅಂದ್ಬಿಟ್ಟು ನೋಡೋಕ್ಕೆ. ಎಲ್ಲ ಮಧ್ಯಾಹ್ನ ಆಗಿತ್ತು. ಅಮ್ಮ ಚಪಾತಿ ಓದ್ತಾ ಇತ್ತು. ಹಿಂಗಿದ್ದಾಗಲ್ಲ ಬಾಬಡ ನಾನು ಚಪಾತಿ ಉಟ್ಕೊಂಡು ನಿಂತ್ಕೊಂಡೆ. ಅಷ್ಟೊತ್ತಿಗೆ ನನಗೂ ಪ್ಲೇಟಿಗೆ ಹಾಕ್ಕೊಳ್ತು. ಬಾಬಡ ತಿನ್ನೋಣ ಅಂದ್ಬಿಟ್ಟು ರೆಡಿಯಾಗಿ ಬಾಬಡ ತಿನ್ನಕ್ಕೆ ಕೂತ್ಕೊಂಡೆ. ಊಟ ಮಾಡ್ಕೊಂಡ್ಬಿಟ್ಟು ಬಾಬಡ ಬೈಕಲ್ಲಿ ಡ್ರಾಪ್ ತೊಗೊಂಡು ಸುಮ್ಮನೆ ಹೋಗ್ತಾನೆ. ಎಲ್ಲಿಗೆ ಅಂದ್ರೆ ಇಲ್ಲಿರ್ತಕ್ಕಂಥ ಕೃಷ್ಣ ಬೇಕ್ರಿ. ಎಲ್ಲಿಗೆ ಅದಕ್ಕೆ ಅಂದ್ರೆ ಒಂದು ಆಯ್ದು ಕೊಡಬೇಕಿತ್ತು. ಅದಕ್ಕೋಸ್ಕರ ಆಯ್ದು ಮಾಡಿಬಿಟ್ಟು ಈ ಬಿಸಿಲಲ್ಲಿ ಹೇಗಪ್ಪ ಹೋಗೋದು ಅಂದ್ಬಿಟ್ಟು ಸುಮ್ಮನೆ ನಡ್ಕೊಂಡು ಹೋಗ್ತಾ ಇದ್ದೆ. ಎಲ್ಲಿಗೆ ಅಂದ್ಕೊಂಡು ಹೇಳಿದೆ ಮನೆ ಇಂಪಾರ್ಟೆಂಟ್ ಕೆಲಸ ಮೇಲೆ ಪೆಟ್ರೋಲ್ ಬಂಕಿಗೆ ಹೋಗ್ಬೇಕಿತ್ತು. ಏನಪ್ಪ ಪೆಟ್ರೋಲ್ ಬಂಕಿ ಇಂಪಾರ್ಟೆಂಟ್ ಅವನೇ, ಏನು ಪೆಟ್ರೋಲ್ ಬಂಕ್ ಕೊಂಡ್ಕೊಂಡು ಹೋಗ್ತಾನೆ ಅನ್ಕೋಬೇಡಿ. ಆಲ್ಮೋಸ್ಟ್ ಅಂಥ ಅವಶ್ಯಕತೆ ಇನ್ನೂ ಬಂದಿಲ್ಲ. ಎದಕ್ಕೆ ಹೋಗ್ತಾನೆ ಅಂದರೆ ಒಂದು 1/2 ಲೀಟರ್ ಪೆಟ್ರೋಲ್ ತೊಗೋಬೇಕಿತ್ತು. ಅದಕ್ಕೋಸ್ಕರ 2 ಲೀಟರ್ ಬಾಟಲಲ್ಲಿ 1/2 ಲೀಟರ್ ತೊಗೊಂಡ್ಬನ್ನಿ ಬಂದೆ. ಅದು ವಿಡಿಯೋ ಮಾಡೋಕ್ಕಾಗಲಿಲ್ಲ, ಹಂಗಾಗಿ ಸ್ಮಾಲ್ ಸಾರಿ. ಅದರಿಂದ ಸೀದಾ ಬೇಗ ಮನೆಗೆ ಬಂದೆ. ಮನೆಗೆ ಬಂದು ನನ್ನ ತಮ್ಮ ನೋಡಿದ್ರೆ ನೋಡ್ಕೊಂಡು ಕೂತ್ಕೊಂಡಿದ್ದ. ಒಳಗಡೆ ಬಂದರೆ ಮಮ್ಮಿ ಹೊಲದಲ್ಲಿ ಕಸ ಜಾಸ್ತಿಗಿದೆ, ಹೊಲದಾಗ ಕಸ ಕೆತ್ತನಡಿ ಏನು ಬೇಕಾ, ಅಯ್ಯೋ ನನ್ನ ಜೀವನ ಹಿಂಗಾಯ್ತಲ್ಲಪ್ಪ ಅಂದ್ಕೊಂಡು ಬೇಗ ಒಂದು ಕುಡುಗಲ್ಲು ಸಲಿಕೆ ತೊಗೊಂಡ್ಬಿಟ್ಟು ಒಳಗಡೆ ಹೊಂಟೆ. ಹೊಲದಲ್ಲಿ ಸಿಕ್ಕಾಪಟ್ಟೆ ಕಸ ಅದ್ರ ಮುಳ್ಳು ಅದು ಇದು ಹಾಳು ಮಾಡೋದು ತುಂಬ ಇದೆ. ಆಲ್ಮೋಸ್ಟ್ ಹಿಂಗೆ ಬಿಟ್ಟರೆ ಅಡಿಕೆಗೆ ಹುಳ ಆಗ್ತದೆ ಅಂತ ಕನ್ಫರ್ಮ್ ಇಷ್ಟೊಂದು ಕೆತ್ಬಿಟ್ಟಿನಿ. ಅದು ಇನ್ನು ತುಂಬ ಇದೆ ಕೆತ್ತದು. ಈ ಕಡೆ ಸೈಡ್ ನೋಡಿ ಒಂದು ಅರ್ಧ ಎಕರೆ ಇದೆ ಕೆತ್ತದು. ಎಷ್ಟಾಗುತ್ತೆ ಅಷ್ಟು ಕೆತ್ತ ಅಂದ್ಬಿಟ್ಟು ಪ್ಲ್ಯಾನ್ ಹಾಕೊಂಡು ಬಂದೆ ಗೈಸ್. ಇನ್ನೂ ಹಿಂಗೆ ಆಗ್ತಾಯಿದ್ರೆ ಬೈತೈತೆ ಅಂದ್ಬಿಟ್ಟು ಫೋನ್ ಆಫ್ ಮಾಡಿ ಕೆತ್ತಕ್ಕೆ ಸ್ಟಾರ್ಟ್ ಮಾಡಿದೆ. ಒಂದು ½ ಅವರ್ ಕೆತ್ತಕ್ಕೆ ಸ್ಟಾರ್ಟ್ ಮಾಡಿ ½ ಅವರ್ ಆದಮೇಲೆ ಒಂದು ದೊಡ್ಡ ಪ್ರಾಬ್ಲಮ್ ಆಯಿತು. ಅಂದರೆ ನನ್ನ ಸಲ್ಕಿ ಕಟ್ಟಾಗ್ಬಿಟ್ಟು ಸಿಕ್ಕಾಪಟ್ಟೆ ಕೆಟ್ಟು ಬೈದಾಯ್ತು. ಅದಕ್ಕೋಸ್ಕರ ನಮ್ಮಮ್ಮ ಕಬ್ಬಿಣದ್ದು ಪೀಸ್ ತಮ್ಮ ಅಂದ್ಬಿಟ್ಟು ಬೀಡಿ ಮೇಲೆ ಕಳಿಸಿತ್ತು. ಬೇಗ ಹೋಗಿ ಕಬ್ಬಿಣದ ಪೀಸ್ ತೊಗೊಂಡು ಬರಬಡ ಬಂದೆ. ಯಾವ ರೀತಿ ಮುರಿದಿದೆ ಅಂದ್ಬಿಟ್ಟು ನಿಮಗೆಲ್ಲ ತೋರಿಸ್ತೇನೆ ಬನ್ನಿ. ನಾನು ಹೊಲದ ಕೆಲಸನೇ ಹಿಂಗೆ ಇದು. ಆಲ್ಮೋಸ್ಟ್ ಏನೋ ಒಂದು ಪ್ರಾಬ್ಲಮ್ ಬರ್ತಾ ಇರುತ್ತೆ, ಏನೋ ಪ್ರಾಬ್ಲಮ್ಸ್ ಆಗ್ತಾ ಇರುತ್ತೆ. ಅದೇ ನೋಡಿ ಈ ರೀತಿ ಕಟ್ಟಾಗ್ಬಿಟ್ಟಿದೆ. ಹಳೇದಿದು ನಿಜಾನೇ, ಆದರೆ ಸಿಕ್ಕಾಪಟ್ಟೆ ನೋವಾಯಿತು.
ಇದನ್ನು ರೆಡಿ ಮಾಡ್ಕೊಂಡ್ಬಿಟ್ಟು ಕೆಟ್ಟಕ್ಕೆ ಸ್ಟಾರ್ಟ್ ಮಾಡಿದ್ದ. ಒಂದು 10 ಮಿನಿಟ್ ಒಂದು 20 ಮಿನಿಟ್ ಆಗಿತ್ತು ಅಷ್ಟೇ. ಅಷ್ಟೊತ್ತಿಗೆ ನಮ್ಮಮ್ಮ ಬುಕ್ ಮಾಡಿದಂತ ಒಂದು ಪಾರ್ಸಲ್ ಬಂದಿತ್ತು. ಏನು ಬುಕ್ ಮಾಡಿತ್ತೋ ಗೊತ್ತಿಲ್ಲ, ಅಮೌಂಟ್ ಪೇ ಮಾಡಿಬಿಟ್ಟು ಪಾರ್ಸಲ್ ತಗೊಂಡೆ. ಸಿಕ್ಕಾಪಟ್ಟೆ ಟೈರ್ಡಿಗೆ ನಿನ್ನ ಸಿಕ್ಕಾಪಟ್ಟೆ ಹೊಲದಲ್ಲಿ ಕೂಡ ಕೆಲಸ ಇದೆ. ಇವತ್ತಿನ ಬ್ಲಾಗ್ ಇಷ್ಟೇ ಫ್ರೆಂಡ್ಸ್. ಇವತ್ತಿನ ಬ್ಲಾಗ್ ನಿಮಗೆಲ್ಲ ಹೆಂಗೆ ಅನಿಸ್ತು ಅಂದ್ಬಿಟ್ಟು ಕಮೆಂಟಲ್ಲಿ ತಿಳಿಸಿ. ಬಾಯ್ ಗೈಸ್, ನೆಕ್ಸ್ಟ್ ಬ್ಲಾಗ್ ನೆಕ್ಸ್ಟ್ ಮೀಟಿಂಗ್.